ಓಲ್ಡ್ ಲೇಡಿ. ಅಮ್ಮ ಎಗಣ ತಿಂದಿದ್ಯಮ್ಮ? ಪ್ರೀತಿ ಮಾಡಿ ಅಂತ ಜಗತ್ತೇ ಹೇಳ್ತಲ್ಲಮ್ಮ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ ನಲ್ಲಿ ನಮ್ಮ ಅಜ್ಜಿನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ನೋಡಿ, ಇವರು ಕಲ್ಯಾಣಮ್ಮ ಅಂತ ಅಂದ್ಬಿಟ್ಟು ಆಗಿನ ಕಾಲದ ಬಹಳ ದೊಡ್ಡ ಪ್ರತಿಭೆ, ಓಲ್ಡ್ ಲೇಡಿ. ನೋಡಿ, ಈ ನಗುನ ನಕ್ಕಿ 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 ನಮ್ ತಾತನ್ನ ಪಟಾಯಿಸಿ ಮದುವೆ ಆಗಿ ಹೆಂಗಿತ್ತವ ನಿಮ್ಮ ಸಂಸಾರ? ಚೆನ್ನಾಗಿತ್ತಪ್ಪ. ನಮ್ಗೆ ಅಷ್ಟು ಚೆನ್ನಾಗಿದ್ದು. ನಾವು ಗಂಡ ಹೆಂಡತಿ ಚೆನ್ನಾಗಿದ್ದ. 5 ಮಕ್ಳು ಇದೆ. 5 ಜನ ಮಕ್ಳವ? 5 ಜನ ಮಕ್ಳು. ನೋಡಿ, 5 ಜನ ಮಕ್ಳು. ಗಂಡೆಷ್ಟವ? 2 ಗಂಡು 2 ಗಂಡು ಇಲ್ಲ 3 ಗಂಡು 2 ಹೆಣ್ಣು. 3 ಗಂಡು 2 ಹೆಣ್ಣು. ಆಮೇಲೆ ನೋಡಿ, ಇವ್ರಿಗೆ 88ವ ವಯಸ್ಸು? 88 ವರ್ಷ ಆಗೈತೆ. ಆದ್ರೂ ಕೂಡ ಒಂದು BP ಶುಗರ್ ಇಲ್ಲ, ಮತ್ತೆ ಸುಸ್ತು ಆಯಾಸ ಅನ್ನೋದಿಲ್ಲ. ಮನೇಲಿರೋ ಎಲ್ಲಾ ಕೆಲ್ಸಗಳನ್ನೂ ಇವರೇ ಮಾಡ್ತಾರೆ. ಅದ್ರದ್ದು ಏನ್ ಗುಟ್ಟು ಅಂತ ಇವತ್ತು ಇವ್ರು ಹೇಳ್ತಾರೆ, ಕೇಳಿ. ಅಮ್ಮ, ನೀನ್ ಸ್ಟ್ರಾಂಗ್ ಆಗಿರಕ್ ಏನ್ ಕಾರಣ ಹೇಳಮ್ಮ? ನಾ ಸ್ಟ್ರಾಂಗ್ ಆಗಿರ್ಕ, ಚೆನ್ನಾಗಿ ತಿಂತೀನಿ, ಉಣ್ತೀನಿ, ಸೋಕಿಯಾಗಿದ್ದೀನಿ ಕಣಿಯ. ಎಲ್ಲ ತಿಂತೀನಿ, ಮಾಂಸ ತಿಂತೀನಿ, ಅದ್ ತಿಂತೀನಿ, ಎಲ್ಲ ತಿಂದಾಕೊಡ್ತೀನಿ. ಅದೇ ಹಾಲ್ ಕರ್ಕೊಂಡ್ರಿಂಗೆ ಈಗ ಒಂದೊಂದ್ ದಸ ಕರೆದಿಕ್ಕಿದ್ರು, ಒಂದ್ ದಸ ನಮ್ಗೆ ಇತ್ತು. ಅದಕ್ಕಾಗಿ ಇದ್ರು. ಹಾಲ್ ಚೆನ್ನಾಗ್ ಕರಿತಿದ್ರು. ಒಂಥರ ಮಾಂಸ ತಿಂದಿನಿ, ಎಲ್ಲಾನು ತಿಂದಿ ಶಕ್ತಿಯಾಗಿದ್ದೀನಿ. ಏನ್ ಎಲ್ಲಾ ತರ ಮಾಂಸ ಅಂದ್ರೆ? ಯಾವ ಹಂದಿ ಮಾಂಸ ತಿಂದಿನಿ, ಕೊತ್ತಿ ಮಾಂಸ ತಿಂದಿದ್ದೀನಿ, ಎಲ್ಲಾನು ತಿಂದಿದ್ದೀನಿ. ಅವಾಗ್ಲೇ ಅದೆಲ್ಲ ಎಲ್ಲಿ ಸಿಕ್ತಿತ್ತು ನಿಮ್ಗೆ? ನಮ್ಮ ಅಪ್ಪ ಅವ್ರು ಹೋಯ್ತಾ ಇದ್ರು ಬೇಟೆಗೆ. ಓಹೋ, ನೋಡಿ, ಇವ್ರು ಯಾವ ಮಾಂಸನೂ ಬಿಟ್ಟಿಲ್ಲ. ಅಮ್ಮ, ಎಗಣ ತಿಂದಿದ್ಯಮ್ಮ? ಎಗಣ ತಿಂದಿದ್ಯಮ್ಮ? ಯಜ್ಞ ಒಂದ್ ತಿಂದಿಲ್ಲ. ತಿನ್ಸಿದಾರೆ ಏನೋ ಗೊತ್ತಿಲ್ಲ, ನನ್ ತಿಂದಿಲ್ಲ. ಎಗಣ ತಿಂದಿದ್ಯಾ? ಇಲ್ಲ ಇಲ್ಲ ಇಲ್ಲ. ಉಪ್ಪು ಹೆಸರು ಖಾರ ಹಾಕಂದ್ ಎಗಣ ತಿಂದಿಲ್ವಾ? ಇಲ್ಲ ತಿಂದಿಲ್ವಾ? ಇಲ್ಲ. ಆಂಬತ್ತಿ ಮೀನು? ಆಂಬತ್ತಿ ಮೀನು ತಿಂದಿರಿ ನಾವು. ಅದೆಲ್ಲ ತಿಂದ್ರೆ ಆಂಬತ್ತಿ ಮೀನು ನೀರೊಳಗಿರೋ ತಿಂದಿಲ್ಲ. ಕ್ಯಾರೆ ತಿಂದಿಲ್ಲ. ಇಲ್ಲ. ಕ್ಯಾರೆ ತಿಂದಿಲ್ವಾ? ಇಲ್ಲ. ಹಂದಿ ಮಾಂಸ ತಿಂದಿನಿ, ಕ್ಯಾರೆ ತಿಂದಿಲ್ಲ. ಆಯ್ತು, ಆಗಿನ ಕಾಲದವರೆಲ್ಲ ಸ್ಟ್ರಾಂಗ್ ಅವ್ರೆ. ಈಗಿನ ಕಾಲದವ್ರು ಏನಕ್ಕೆ ಎಷ್ಟೊಂದು ಬೇಕು? ಅವ್ರು ತಿನ್ನಕ್ಕಿಲ್ಲ. ನಾವೆಲ್ಲ ಮಾಂಸ ತಿಂತಿದ್ನೋ, ಚಂದ ತಿಂದಿದ್ದೋ ಅಂತಿದ್ನೋ. ಏನು ಒಂದ್ ಹಸಿನ ಒಬ್ಳೆ ಕುಡಿತಾ ಇದ್ದೆ. ನನ್ಗೇನು ಇಲ್ಲ ಕಣ, ಎಲ್ಲ ತಿಂತ ಇದ್ನೋ. ಅಮ್ಮ, ಈಗ 5 ಮಕ್ಕಳು ಅಂತ ಅಂದೆ ಅಲ್ವಾ? ನಿನ್ ಸೊಸೆರು ಹೆಂಗ್ ನೋಡ್ಕೋತಾರ ನಿನ್ನ? ಚೆನ್ನಾಗ್ ನೋಡ್ಕೋತಾರೆ. ನಾನೇ ಮಾಡ್ಕೋತೀನಿ. ಮತ್ತೆ ಈಗಿನ ಕಾಲದ ಹುಡುಗಿರ್ಗೆ ನೀನು ಪಾಠ ಹೇಳ್ಕೊಡು ಅಂತ ಬಿಟ್ರೆ ಏನ್ ಹೇಳ್ಕೊಡ್ತೀವ? ನಾನು ಹೇಳ್ಕೊಡ್ತೀನಿ ಚೆನ್ನಾಗಿ. ಏನಂತ? ನೀನ್ ಹಿಂಗ್ ಹೋಗ್ರಿ, ಹಿಂಗ್ ಬನ್ನಿ, ಹಿಂಗ್ ತಿನ್ನಿ, ಹಿಂಗ್ ಉಣ್ಣಿ. ಹಂಗ ಅದೆಲ್ಲ ನೀನು ಹಂಗೆ ಹಿಂಗೆ ಹಿಂಗೆ ಅಂತ ಹೇಳ್ಬಾರ್ದು. ಕರೆಕ್ಟ್ ಆಗಿ ಇದನ್ನೇ ಅದನ್ನ ಬಿಡ್ಸಿ ಹೇಳ್ಬೇಕು ನೀನು. ಏನ್ ಮಾಡುವಂತೀಯ, ಏನು ಹೇಳುವಂತೀಯ, ಏನ್ ಹೇಳ್ತೀಯ, ಅದೆಲ್ಲ ಬಿಡ್ಸಿ ಹೇಳ್ಬೇಕು ನೀನು. ಸೊಸೆಯರ್ಗೆ ನನ್ನ ಮಾತು ಕೇಳಿದ್ರೆ ಇದು ಮಾಡ್ಬೇಕಣಮ್ಮ, ಇದ್ ಮುಟ್ಬೇಕು. ಈಗ ಏನಂದ್ರೆ ನೀನು ಸೊಸೆರ್ ಬಿಟ್ಟಾಕು. ಈಗಿನ ಹುಡುಗಿರ್ಗೆ ನೀನು ನಿನ್ನ ಅದನ್ನೇ ಮಕ್ಳಿಗೋ ಸೊಸೆಗೋ ಯಾರಿಗೋ ಹುಡುಗಿರ್ಗೆ ಹೆಂಗೆ ಜೀವನ ಮಾಡ್ಬೇಕು ಅಂತ ಹೇಳ್ಕೊಡ್ತೀಯ? ಹೇಳಪ್ಪ. ಹೇಳ್ಕೊಡ್ತೀನಿ ನಾನು. ಇದ್ರಲ್ಲೇ ಪಾಠ ವಯಸ್ಸವ್ರಿಗೆ ಪಾಠ ಹೇಳ್ಕೊಡ್ತಿದ್ನಲ್ಲ. ವಯಸ್ಸವ್ರಿಗೆ? ನಮ್ಮಂತ ವಯಸ್ಸವ್ರಿಗೆ ಪಾಠ ಹೇಳ್ಕೊಡ್ತಾ ಇದ್ವಿ. ವಯಸ್ಸಾದವ್ರಿಗೆ ಪಾಠ ಹೇಳ್ತಿದ್ಯಾ? ನಾವೆಲ್ಲ ಅದೇ ಓದಕ್ಕಿಲ್ಲ ಬರಕ್ಕಿಲ್ಲ ಅಂತ ಓದೋದ್ ತೋರಿಸ್ತಿದ್ನೋ. ನಮ್ಗೆ ನಮ್ಮ ಮನೇಲೇನೆ ಕ್ಲಾಸ್ ಮಾಡಿದ್ರು. ಏನ್ ಕ್ಲಾಸು? ಅದೇ ಈಗ ವಯಸ್ಸಾದವ್ರಿಗೆ ಓದಕ್ ಬರಕ್ಕಿಲ್ವಲ್ಲ. ಹೌದು. ಅದ ಓದಿಸ್ತಿದ್ನೋ. ಹಿಂಗ ಬರಿಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ಬರ್ಬೇಕು, ಇಷ್ಟೊತ್ತಿಗೆ ಬರ್ಬೇಕು ಅಂತ ಎಲ್ಲ ಹೇಳ್ತಿದ್ನು. ನಾನು ಎಡ್ಡು. ಹಿಂಗ ಆಗದೆ ಕತೆ. ನಾನ್ ಹೇಳ್ತಿರೋದು ಏನು ಅಂತಂದ್ರೆ, ನೀನು ಈಗಿನ ಕಾಲದ ಹೆಣ್ಮಕ್ಳಿಗೆ ಬುದ್ಧಿ ಹೇಳು ಅಂತಂದ್ರೆ ಏನಂತ ಹೇಳಿ? ಏನಂತ ಹೇಳೋಣ? ಹಿಂಗ್ ಬುದ್ಧಿ ಕಲಿಬೇಕಣವ. ಈ ರಸ್ತೆ ಹೋಗ್ಬೇಡ್ರಿ, ಈ ರಸ್ತಲ್ಲಿ ಇರ್ಬೇಕು, ಹೋಗ್ಬೇಕು, ಬರ್ಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ಇದು ಚೆನ್ನಾಗಿರ್ಬೇಕಣ ಅಂತ ಹೇಳ್ಕೊಡ್ತೀನಿ. ಲವ್ ಮಾಡ್ರವಾ ನಾಳಕ ವ್ಯಾಲೆಂಟೈನ್ಸ್ ಡೇ ಅದೆಲ್ಲ ಆದ್ರೆ ಕಪಾಲ ಹೊಡಿತೀನಿ. ಕಪಾಲ ಕೊಡಿತೀನಿ. ಅದಕ್ಕೆ ಲವ್ ಮಾಡಿ ಅದೇ ಹೇಳ್ಕೊಡ್ತಾರ?
ಅಲ್ಲ ಪ್ರೀತಿ ಮಾಡಿ ಅಂತ ಜಗತ್ತೇ ಹೇಳ್ತಲ್ಲಮ್ಮ. ನಾವೇ ಮದುವೆ ಮಾಡ್ತೀವಿ ಆಮೇಲೆ ಅವ್ರಿಗೆ. ಆ? ನೀ ಯಾರು ಪ್ರೀತಿಸಿದೆ ಅಂದ್ರೆ ಅವನ ಕೊಡ್ತೀನಿ ತಕೊಂಡೋಗಿ. ನೀ ಯಾರು ಪ್ರೀತಿಸಿದೆ ಅಂದ್ರೆ ಅವನ ಕೊಡ್ತೀನಿ ತಕೊಂಡೋಗಿ. ಪ್ರೀತಿ ಮಾಡಿ ಜಗಕ್ಕೆ ಎದುರಬೇಡಿ ಅಂತ ಹೇಳ್ತಾರಲ್ಲ. ಹಾ? ಪ್ರೀತಿ ಮಾಡಿ ಎದುರಬೇಡಿ ಜಗಕ್ಕೆ ಎದುರಬೇಡಿ ಅಂದ್ರೆ ಅವರು. ಅಜಯ್, ಈಗ ನಾಳೆಗೆ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನಾಚರಣೆ ಆಯ್ತಾ? ನೀನು 16 ವರ್ಷದ ಹುಡುಗಿಯಾಗಿದ್ದಾಗ ಪ್ರೇಮಿಗಳ ದಿನಾಚರಣೆನ ಹೆಂಗ್ ಮಾಡ್ತಿದ್ರಿ? ನಮ್ಗ್ ಗೊತ್ತಿಲ್ವಲ್ಲ. ಯಾಕ ಲವ್ ಮಾಡಿಲ್ವಾ? ಇಲ್ಲ, ಯಾಕ ನಮ್ಗ್ ಗೊತ್ತೇ ಇಲ್ಲ ಆಗ. ಯಾಕ? ನಾವು 13 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು. 3 ವರ್ಷ 4 ವರ್ಷಕ್ಕೆ ನಾವು ನೀರ್ ಹಾಕೊಂಡು ಆಯ್ತು. ಆಮೇಲೆ ಗಂಡನ್ ಲವ್ ಮಾಡಿಲ್ವಾ? ಆವಾಗ 5 ವರ್ಷ ಆದ್ಮೇಲೆ. 5 ವರ್ಷ ಆದ್ಮೇಲ ಅವಾಗ ಪ್ರೇಮಿಗಳ ದಿನಾಚರಣೆ ವ್ಯಾಲೆಂಟೈನ್ಸ್ ಡೇ ಏನ್ ಕೊಡ್ತಿದ್ದೆ? ಏನು ಇಲ್ಲ. ಏನ್ ಗಿಫ್ಟ್ ಕೊಡ್ತಿದ್ದೆ? ಏನಿಲ್ಲ. ನಿನ್ ಗಂಡ ಏನ್ ಗಿಫ್ಟ್ ಕೊಡ್ತಿದ್ದ? ನನ್ ಗಂಡ ಕೆಲಸದಾಗ ಹೋಯ್ತಿದ್ನಲ್ಲ, ಅಲ್ಲಿಂದ ಸ್ವೀಟ್ ಗಿಫ್ಟ್ ಅಂದ್ರೆ ಮುಚ್ಕೊ ತಗೊಂಡಾಗ ರೂಮಲ್ಲಿ ಇಟ್ಕೊತಿದ್ನ. ಯಾರು ಕೊಡ್ತಿರ್ಲಿಲ್ಲ? ನಿಮ್ಮ ಅತ್ತೆ? ನಮ್ಮ ಅತ್ತೆ ಅವರು ಕೇಳ್ತಿದ್ದಿಲ್ಲ, ಅವ್ರು ಇಷ್ಟ ಅಂತಿದ್ರು. ಈಗ ಪ್ರೇಮಿ ನಾಳಕ್ಕೆ ಲವರ್ಸ್ ಡೇ ಬಂದದಲ್ಲ, ಈ ಲವರ್ಸ್ ಡೇಗೆ ಎಲ್ಲಾ ಹುಡುಗಿಗೆ ಗಿಫ್ಟ್ ಕೊಡ್ತಾರೆ. ನೀನ್ ನಿನ್ ಗಂಡಂಗೆ ಏನ್ ಕೊಡ್ತಿದ್ದೆ? ನಾನ್ ಗಂಡನ್ ನಾನೇನ್ ಕೊಡ್ತಾ ಇದ್ದಿ? ಏನು ಕೊಡ್ತಾ ಇರ್ಲಿಲ್ಲ. ಇಟ್ಟಿನ ಮುದ್ದೆ ಇಕ್ತಿದ್ವಿ, ನೀರ್ ಕೊಡ್ತಿದ್ವಿ, ಇಟ್ಟಿಕ್ತಿದ್ವಿ ಅಷ್ಟೇ. ನಾವ್ ಏನು ಕೊಟ್ಟಿಲ್ಲ. ಅಷ್ಟೇನಾ? ಅಷ್ಟೇ. ಏನಾದ್ರು ಕೊಡ್ಬೇಕಣ್ಣ ಗಿಫ್ಟ್? ಅವಾಗ ಇಲ್ವಲ್ಲ ಆಯಾ? ಅವಾಗಿಲ್ವಾ? ಇಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.